ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಮೊದಲಿಗೆ ಜಯಂತ್ ಜಾನ್ವಿ ಮನೆಗೆ ಬರ್ತಾನೆ. ಜಾನ್ವಿ ಮನೆಗೆ ಬಂದುಬಿಟ್ಟು ಅಜ್ಜಿಯನ್ನು ನಮಗೆ ಬಿಟ್ಟಿರೋದಕ್ಕೇ ಆಗ್ತಾಯಿಲ್ಲ. ಅಜ್ಜಿ ಇದ್ದು ಅವರು ಈಗ ಇಲ್ಲಿಗೆ ಬಂದಿರೋದ್ರಿಂದ ನಮಗೆ ತುಂಬ ಬೇಜಾರಾಗ್ತಿದೆ. ಅದಕ್ಕೆ ನಾನು ಅಜ್ಜಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂದ್ಬಿಟ್ಟು ಶ್ರೀನಿವಾಸ್ಗೆ ಜಯಂತ್ ಹೇಳ್ತಾನೆ. ಜಯಂತ್ ಹೇಳ್ತಿರೋದೇ ನಿಜ ಅಂತ ಅಂದ್ಕೊಂಡು, ಹೌದಾ, ನೀವು ಎಷ್ಟು ಸಂಬಂಧಗಳಿಗೆ ಬೆಲೆ ಕೊಡ್ತೀರಾ, ನಿಮ್ಮ ಮಾತು ಕೇಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಎಂದು ಜಯಂತನ್ನು ಶ್ರೀನಿವಾಸ್ ತುಂಬಾ ಹೊಗಳ್ತಾನೆ. ಆಗ ಜಯಂತ್ ಅಜ್ಜಿ ಎಲ್ಲಿದ್ದಾರೆ ಅಂತ ಕೇಳಿದಾಗ, ಅಜ್ಜಿ ರೂಮಲ್ಲಿ ಇದ್ದಾರೆ ಅಳಿಯಂದ್ರೆ, ನೀವು ಅವ್ರನ್ನ ಮಾತಾಡಿಸ್ಬಹುದು, ಬನ್ನಿ ಅಳಿಯಂದ್ರೆ ಅಂತ ಹೇಳಿಬಿಟ್ಟು ಅಜ್ಜಿ ಹತ್ರ ಶ್ರೀನಿವಾಸ್ ಜಯಂತನ್ನು ಕರ್ಕೊಂಡೋಗಿ ಕೂತಿರ್ತಾನೆ. ಆಗ ಜಯಂತ್, ಅಯ್ಯೋ ಇವರು ಎಲ್ಲ ಮನೇಲೇ ಇದ್ದಾರೆ, ಈಗ ನಾನು ಹೇಗೆ ಕ್ಯಾಮ್ರಾವನ್ನು ಫಿಕ್ಸ್ ಮಾಡೋದು, ಹೇಗಾದರೂ ಮಾಡಿ ಇವರ ಕಣ್ ತಪ್ಪಿಸಿ ಕ್ಯಾಮ್ರಾವನ್ನು ಇಟ್ಟು ಹೋಗಬೇಕಲ್ಲ, ಅಜ್ಜಿ ಏನಾದರೂ ಎಚ್ಚರ ಆಗಿಬಿಟ್ರೆ ನನ್ನ ಕತೆ ಮುಗ್ದೋಗ್ಬಿಡುತ್ತೆ, ಜಾನ್ವಿಯವ್ರನ್ನ ಹೇಗಾದರೂ ತಡಿಬಹುದು, ಆದರೆ ಅಜ್ಜಿಯನ್ನು ತಡೆಯೋದಕ್ಕೆ ತುಂಬಾ ಕಷ್ಟ ಇದೆ, ಅದಕ್ಕೋಸ್ಕರ ಅವರಿಗೆ ಪ್ರಜ್ಞೆ ಬರೋದು ನನಗೇನೆ ಮೊದಲು ಗೊತ್ತಾಗಬೇಕು, ಸೊ ಅದರಿಂದಾಗಿ ಯಾರಿಗೂ ಗೊತ್ತಾಗದಿರೋ ರೀತಿಯಾಗಿ ನಾನು ಕ್ಯಾಮ್ರಾವನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳಿ ಜಯಂತ್ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ರೂಮಲ್ಲಿ ಶ್ರೀನಿವಾಸ್ ಹಾಗೆ ಲಕ್ಷ್ಮಿ ಜಯಂತ್ ಮಾತಾಡ್ತಾ ಇರಬೇಕಾದ್ರೆ ಜಯಂತ್, ಅತ್ತೆ ಒಂದು ಲೋಟ ಕಾಫಿ ಸಿಗುತ್ತಾ ಅಂತ ಕೇಳ್ತಾನೆ. ಆಗ ಲಕ್ಷ್ಮಿ, ಅಯ್ಯೋ ಅಳಿ ಅಂದರೆ ಆಯಿತು ತಂದು ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಲಕ್ಷ್ಮಿ ಹೊರಟೋಗ್ತಾಳೆ. ಇತ್ತ ಮಾವನ್ನ ಹೇಗಾದರೂ ಕಳಿಸ್ಬೇಕಲ್ಲ ಅಂತ ಹೇಳಿ ಮಾವ ಅತ್ತೆ ಅಜ್ಜಿಯನ್ನು ಇಲ್ಲಿ ಕರ್ಕೊಂಡು ಬರಬೇಕಾದ್ರೆ ಡಾಕ್ಟರ್ ರಿಪೋರ್ಟ್ಸನ್ನು ಕೊಟ್ಟಿದ್ರಲ್ಲ, ಅದನ್ನು ಸ್ವಲ್ಪ ತೋರಿಸ್ತೀರಾ ಅಂದಾಗ, ಹಾಂ ಅಳಿ ಅಂದರೆ ಇದೆ, ಅದು ನನ್ನ ರೂಮಲ್ಲಿದೆ, ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಶ್ರೀನಿವಾಸ್ ಕೂಡ ಹೊರಟೋಗ್ತಾರೆ. ಇತ್ತ ಜಯಂತ್, ಎಲ್ಲರೂ ಹೋದ್ರು ಅಜ್ಜಿ, ಇವಾಗ ನಾನು ನೀನು ಮಾತಾಡೋಣ, ನೋಡು ಇಲ್ಲಿ ನಿನಗೋಸ್ಕರ ನಾನು ಕ್ಯಾಮ್ರಾ ತಂದಿದ್ದೀನಿ, ಈಗ ಈ ಕ್ಯಾಮ್ರಾವನ್ನು ಇಟ್ಟರೆ ನಿನಗೆ ಯಾವಾಗ ಎಚ್ಚರ ಆಗುತ್ತೆ ಅನ್ನೋದು ನನಗೆ ಮೊದಲು ಗೊತ್ತಾಗುತ್ತೆ, ಆಗ ನೀನು ನನ್ನ ಸರಹದ್ನಲ್ಲಿ ಇರ್ಬೋದು ಅಜ್ಜಿ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ನೋಡಿ ಒಂದು ಹೂವಿನ ಗುಚ್ಛಕ್ಕೆ ಇವನು ಕ್ಯಾಮ್ರಾವನ್ನು ಫಿಕ್ಸ್ ಮಾಡ್ತಾನೆ. ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿಬಿಟ್ಟು, ಅಜ್ಜಿ ನೋಡು ಇಲ್ಲಿ ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿದ್ದೀನಿ, ನೀನು ಆರಾಮಾಗಿ ಇಲ್ಲಿ ಮಲ್ಕೋ, ನಾನು ಅಲ್ಲಿ ಆರಾಮಾಗಿ ನಿನ್ನನ್ನು ನೋಡ್ತೀನಿ ಅಜ್ಜಿ ಅಂತ ಹೇಳಿ ಅಲ್ಲಿಂದ ಜಯಂತ್ ಹೊರಟೋಗ್ತಾನೆ. ಇತ್ತ ಜಾನ್ವಿ ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ವೀಣಾ, ಅಯ್ಯೋ ಅಜ್ಜಿ ಮೇಲೆ ಎಷ್ಟೊಂದು ಪ್ರೀತಿ ನಿಮಗೆ, ಈಗ ತಾನೇ ಜಯಂತ್ ಅವರು ಬಂದೋದ್ರು ಅಂತ ಹೇಳ್ತಾರೆ. ಆಗ ಜಾನ್ವಿಗೆ ತುಂಬಾ ಶಾಕ್ ಆಗುತ್ತೆ. ಹೌದು ಬಾರಮ್ಮ, ಈಗ ಬಂದ್ಯಾ, ಕೂತ್ಕೋ, ಈಗ ತಾನೇ ಅಳಿಯಂದ್ರು ಬಂದೋದ್ರು ಅಮ್ಮ, ಅವರಿಗೆ ಕೈಲಿ ನಿನಗೆ ತಿಂಡಿ ಬೇರೆ ಕೊಟ್ಟು ಕಳಿಸ್ತೆ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾಳೆ. ಓ ಹೌದಾ, ಅವ್ರು ಯಾಕೆ ಬಂದಿದ್ರು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು, ನಾನು ಅಜ್ಜಿನ ನೋಡೋದಕ್ಕೆ ಬಂದೆ, ಅಜ್ಜಿ ಬಂದ್ರಲ್ಲ, ನನಗೆ ಬಿಟ್ಟಿರೋದಕ್ಕೆ ಆಗಲಿಲ್ಲ ಅಪ್ಪ, ಅದಕ್ಕೋಸ್ಕರ ನಾನು ಬಂದೆ ಅಂತ ಹೇಳಿ ಜಾನ್ವಿ ಹೇಳ್ತಾಳೆ. ಆಗ ಈ ಪರಿಸ್ಥಿತಿಯಲ್ಲಿ ನೀನು ಇಲ್ಲಿಗೆ ಬಂದಿದ್ದೀಯಲ್ಲಮ್ಮ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಹೇಳ್ತಾಳೆ, ನಿನ್ನನ್ನು ಅಳಿಯಂದ್ರು ಬಿಟ್ಟೇ ಬರಲ್ಲ, ಇವತ್ತು ನಿನ್ನನ್ನು ಬಿಟ್ಟು ಬಂದಿದ್ದಾರಲ್ಲ ಹೇಗೆ ಅಂತ ಕೇಳಿದಾಗ, ಅಮ್ಮ ಅವರು ಆಫೀಸ್ಗೆ ಹೋಗ್ತಾ ಇದ್ರಲ್ಲ, ಅದಕ್ಕೆ ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದಾರೆ, ನಾನು ಅವರು ಆಫೀಸ್ಗೆ ಹೋದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡೆ, ಹಾಗಾಗಿ ಈಗ ಬಂದೆ ಅಮ್ಮ ಅಂತ ಹೇಳ್ತಾಳೆ. ಹೌದಾ ಸರಿ ಆಯಿತು ಅಂತ ಹೇಳ್ತಾಳೆ. ಬಾ ಊಟ ಮಾಡುವಂತೆ ಅಂತ ಹೇಳಿದಾಗ, ಅಮ್ಮ ಇವತ್ತು ನಾನು ಬಂದಿದ್ದೀನಿ, ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು, ಬನ್ನಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಜಾನ್ವಿ ಹೇಳ್ತಾಳೆ. ಆಗ ಹರೀಶ್, ನೀನು ನಮ್ಮ ಭಾಗದಲ್ಲಿ ಕೂತಿದ್ದೀಯಾ ಅಂತ ಹೇಳಿದಾಗ ಜಾನ್ವಿಗೆ ತುಂಬಾ ಬೇಜಾರಾಗುತ್ತೆ. ಶ್ರೀನಿವಾಸ್ಗೂ ಕೂಡ ತುಂಬಾ ಮುಜುಗರ ಆಗುತ್ತೆ. ಆಗ ಸಂತೋಷ್, ನಿಮ್ಮ ಭಾಗದಲ್ಲಾದ್ರೇನು ನಮ್ಮ ಭಾಗದಲ್ಲಾದ್ರೇನು ಎಲ್ಲಾದರೂ ಕೂತ್ಕೊಂಡು ಊಟ ಮಾಡಿದರೆ ಸಾಕಲ್ವೇನೋ ಹರೀಶ ಅಂದಾಗ, ಅದು ಹಾಗಲ್ಲ, ಅವರು ನಮ್ಮ ಭಾಗದಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ವಿ ಅಂತ ಸಿಂಚನ ಕೂಡ ಹೇಳ್ತಾಳೆ. ಆಗ ತುಂಬಾ ಬೇಜಾರಾಗುತ್ತೆ ಜಾನ್ವಿಗೆ. ಎಲ್ಲಾದರೂ ಸರಿ, ಎಲ್ಲ ಒಂದೇ, ಬನ್ನಿ ನೀವು ಕೂತ್ಕೊಳ್ಳಿ, ಒಟ್ಟಿಗೆ ಊಟ ಮಾಡೋಣ ಅಂತ ಜಾನ್ವಿ ಹೇಳ್ತಾಳೆ. ಜಾನ್ವಿ, ಅವರು ಯಾಕೆ ಬಂದಿದ್ರು ಇಲ್ಲಿಗೆ, ಅವ್ರೇನಾದರೂ ಇಲ್ಲಿಗೆ ಕ್ಯಾಮ್ರಾವನ್ನು ಇಟ್ಟೋಗೋದಕ್ಕೆ ಬಂದಿದ್ರ ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ. ಇತ್ತ ಶ್ರೀನಿವಾಸ, ನೋಡು ಹರೀಶ, ಈಗ ಮನೆ ಮಗಳು ಬಂದಾಗ ನೀವು ಈ ರೀತಿಯೆಲ್ಲ ಆಡಬಾರ್ದು, ಸಮಾಧಾನವಾಗಿ ಇರಿ, ಎಲ್ಲ ಒಂದೇ, ಬನ್ನಿ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ತಾರೆ. ಆಗ ಜಾನ್ವಿ, ಹೌದು ಬನ್ನಿ ಅಂತ ಹೇಳ್ಬಿಟ್ಟು ಊಟವನ್ನು ಮಾಡ್ತಾ ಇರ್ತಾರೆ. ಆದರೆ ಜಾನ್ವಿಗೆ ಮಾತ್ರ ಒಂದೇ ಚಿಂತೆ, ಇವರು ಯಾಕೆ ಬಂದಿದ್ರು ಇಲ್ಲಿಗೆ, ಅಜ್ಜಿನ ಏನಾದರೂ ಮಾಡೋದಕ್ಕೆ ಬಂದಿದ್ರಾ, ಏನಿದು ಸಮಸ್ಯೆ, ಏನಾಯಿತು ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡ್ತಿರ್ತಾಳೆ. ಆಗ ಜಾನ್ವಿಗೆ ತಟ್ಟಂತ ನೆನಪಾಗಿದ್ದೆ, ಓ ಇವರು ಇಲ್ಲಿಗೂ ಏನಾದರೂ ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿ ಹೋಗೋಕ್ಕೆ ಬಂದಿದ್ರಾ, ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದಾರಾ, ಸುಮ್ಮನೆ ಅವರು ಇಲ್ಲಿಗೆ ಬರೋರಲ್ವೇ ಅಲ್ಲ, ಬಂದಿದ್ದಾರೆ ಅಂದಮೇಲೆ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ, ನಾನು ಹೇಗಾದರೂ ಮಾಡಿ ಅದನ್ನು ಕಂಡುಹಿಡಿಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇತ್ತ ಊಟವನ್ನು ಮುಗಿಸ್ತಾರೆ. ಎಲ್ಲರೂ ಊಟವನ್ನು ಮುಗಿಸಿ ಅಲ್ಲಿಂದ ಎದ್ದೋಗ್ತಾರೆ. ಇತ್ತ ಜಾನ್ವಿ ಅಜ್ಜಿ ರೂಮಿಗೆ ಬರೋದಕ್ಕೆ ಅಂತ ಯೋಚನೆಯನ್ನು ಮಾಡಿಕೊಂಡು ಅಜ್ಜಿ ರೂಮಿಗೆ ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ಮನೆಗೆ ಹೋದ ಜಯಂತ್, ಜಾನ್ವಿ ಅವರೇ ನೀವು ಎಲ್ಲಿಗೆ ಹೋದ್ರಿ, ನೀವು ನನ್ನನ್ನು ಬಿಟ್ಟು ಹೋದ್ರೆ, ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ನಾನು ಇರಲ್ಲ ಅಂತ ನಿಮಗೆ ಗೊತ್ತು, ನಾನು ನೀವಿಲ್ಲದಲೇ ಊಟ ಕೂಡ ಮಾಡಲ್ಲ, ಅದು ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಜಾನ್ವಿ ಅವರೇ, ನನ್ನನ್ನು ಯಾಕೆ ಬಿಟ್ಟು ಹೋದ್ರಿ ಚಿನ್ನುಮರಿಯವರೇ ಅಂತ ಹೇಳಿ ಕೊರಗಾಡ್ತಾ ಇರ್ತಾನೆ. ಹಾಗೆ ಸೈಕೋ ಥರ ಆಡ್ತಾ ಇರ್ತಾನೆ. ಇತ್ತ ಜಾನ್ವಿ
ಮನೆಗೆ ಅಂದರೆ ಅವ್ರ ಅಪ್ಪನ ಮನೆಗೆ ಸಿಡ್ಕೊಂಡು ಹೋಗಿರ್ತಾಳೆ ಅಥವಾ ಕೋಪ ಮಾಡಿಕೊಂಡು ಹೋಗಿದ್ದಾಳೆ ಅಂತ ಅಂದ್ಕೊಂಡು ಜಯಂತ್ ಸಮಾಧಾನವಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಜಾನ್ವಿ ಅವರೇನಾದರೂ ನನ್ನ ಬಗ್ಗೆ ಎಲ್ಲ ಸತ್ಯವನ್ನು ಹೇಳಿಬಿಟ್ರಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇತ್ತ ಜಾನ್ವಿ ಅಜ್ಜಿ ರೂಮಿಗೆ ಬಂದು ಇವರು ಇಲ್ಲಿಗೆ ಬಂದಿದ್ದಾರೆ ಅಂತ ಅಂದಮೇಲೆ ಖಂಡಿತವಾಗ್ಲೂ ಕ್ಯಾಮ್ರಾ ಇಟ್ಟಿರ್ತಾರೆ. ಎಲ್ಲಿಟ್ಟಿರ್ಬೋದು ಕ್ಯಾಮ್ರಾನ ಅಂತ ಇಡೀ ರೂಮೆಲ್ಲನೂ ಹುಡುಕ್ತಾ ಇರ್ತಾಳೆ. ರೂಮೆಲ್ಲ ಹುಡುಕ್ತಾ ಇರಬೇಕಾದ್ರೆ ಎಲ್ಲ ಕಡೆ ಹುಡುಕ್ತಾಳೆ, ಎಲ್ಲೂ ಸಹ ಕ್ಯಾಮ್ರಾ ಸಿಗೋದೇ ಇಲ್ಲ. ಕೊನೆಗೆ ಎಲ್ಲಿಟ್ಟಿರ್ಬೋದು, ಖಂಡಿತವಾಗ್ಲೂ ಇವರು ಕ್ಯಾಮ್ರಾನ ಇಡೋದಕ್ಕೆ ಅಂತಲೇ ಬಂದಿರ್ತಾರೆ. ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಅವ್ರ ಬುದ್ಧಿ ನನಗೆ ಗೊತ್ತಾಗಿದೆ ಅಂತ ಹೇಳಿ ಅಜ್ಜಿಗೆ ಎಲ್ಲಾದರೂ ಎಚ್ಚರ ಆಗಿಬಿಟ್ಟಿರುತ್ತೆ ಅಥವಾ ಎಚ್ಚರ ಆದಾಗ ಅವರಿಗೆ ಮೊದಲು ಗೊತ್ತಾಗಬೇಕು ಅಂತ ಹೇಳಿ ಕ್ಯಾಮ್ರಾವನ್ನು ಇಲ್ಲಿ ಇಟ್ಟೋಗೋದಕ್ಕೆ ಬಂದಿರ್ತಾರೆ. ಅದನ್ನು ನನಗೆ ಚೆನ್ನಾಗಿ ಗೊತ್ತು ಅಂತ ಹುಡುಕ್ಬೇಕಾದ್ರೆ ಹೂವಿನ ಗುಚ್ಛದಲ್ಲಿ ಜಯಂತ್ ಕ್ಯಾಮ್ರಾ ಇಟ್ಟಿರೋದು ಜಾನ್ವಿಗೆ ಗೊತ್ತೇ ಆಗೋಗ್ಬಿಡುತ್ತೆ. ಇಲ್ಲೇ ಇಟ್ಟಿದ್ದಾರಲ್ಲ ಕ್ಯಾಮ್ರಾನ ಅಂತ ಜಯಂತ್ ಕ್ಯಾಮ್ರಾ ಇಟ್ಟಿರೋದನ್ನು ತಗೊಂಡು ನೋಡ್ತಾಳೆ. ನಾನು ಅಂದ್ಕೊಂಡೆ ಅವರು ಇಲ್ಲೇ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ಹೇಳಿ ಜಾನ್ವಿ ತಗೊಂಡು ನೋಡೇ ಬಿಡ್ತಾಳೆ. ಜಾನ್ವಿಗೆ ಅಂತೂ ಇಂತೂ ಜಯಂತ್ ಇಲ್ಲಿ ಕ್ಯಾಮ್ರಾವನ್ನು ಇಟ್ಟಿರೋದು ಗೊತ್ತಾಗೇ ಬಿಡುತ್ತೆ. ನನಗೆ ಗೊತ್ತಿಲ್ವಾ ಅವರು ಇಲ್ಲಿ ಯಾಕೆ ಬಂದಿರ್ತಾರೆ ಅಂತ. ಅಜ್ಜಿ ಎಚ್ಚರ ಆಗಿಬಿಡುತ್ತೆ ಅಂತ ಕ್ಯಾಮ್ರಾನ ಇಲ್ಲಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಆ ಕ್ಯಾಮ್ರಾವನ್ನು ಅಲ್ಲಿಂದ ತೆಗಿತಾಳೆ. ತೆಗೆದ ತಕ್ಷಣವೇ ಅಲ್ಲಿಗೆ ಶ್ರೀನಿವಾಸ್ ಬಂದು ನಿಂತಿರ್ತಾರೆ. ಏನು ಮಾಡ್ತಾ ಇದೆಯಾ ಜಾನ್ವಿ ಅಂತ ಅಂದಾಗ ಏನೂ ಇಲ್ಲಪ್ಪ, ಹೂಗುಚ್ಛ ನೋಡ್ತಾ ಇದ್ದೆ ಅಂತ ಹೇಳಿ ಅಲ್ಲಿಂದ ಕ್ಯಾಮ್ರಾವನ್ನು ತಗೊಂಡು ಹೊರಗಡೆ ಬರ್ತಾಳೆ. ಆಗ ಶ್ರೀನಿವಾಸ್ ಮನೆಯಲ್ಲಿ ಇಟ್ಟಿದ್ದಂತಹ ಕ್ಯಾಮ್ರಾವನ್ನು ಅಂತೂ ಇಂತೂ ಜಾನ್ವಿ ತೆಗ್ದು ಹಾಕೇ ಆಯಿತು. ಈಗ ಜಯಂತ್ ಮನೆಗೆ ಹೋಗೋದಕ್ಕೆ ಜಾನ್ವಿ ನಿರಾಕರಿಸ್ತಾಳ ಅಥವಾ ಜಯಂತ್ ಮನೆಗೆ ಜಾನ್ವಿ ಹೋಗ್ತಾಳ ಅಂತಕ್ಕಂಥದ್ದು ಕಾಡುವಂತಹ ಪ್ರಶ್ನೆ. ಎಲ್ಲ ಸತ್ಯವನ್ನು ಹೇಳಿಬಿಡ್ಲಾ, ಎಲ್ಲ ಸತ್ಯವನ್ನು ಹೇಳಿ ನಾನು ಮನೆಗೆ ಹೋಗ್ಲಾ ಅಂತ ಜಾನ್ವಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಆದರೆ ಅಲ್ಲಿ ನಡೀತಿದ್ದಂತಹ ಕೆಲವೊಂದು ಘಟನೆಗಳಿಂದ ಜಾನ್ವಿ ಆ ವಿಷಯವನ್ನು ಹೇಳೋದೋ ಬೇಡವೋ ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಶ್ರೀನಿವಾಸ ಬಂದು ಮನೆಯಲ್ಲಿ ನಡೆದಂತಹ ಘಟನೆಗಳನ್ನೆಲ್ಲ ಹೇಳ್ತಾನೆ. ಆಗ ಜಾನ್ವಿಗೆ ಆ ವಿಷಯವನ್ನು ಹೇಳಲಿಕ್ಕೆ ಮನಸ್ಸೇ ಬರೋದಿಲ್ಲ. ಇವರೇ ಮೊದಲೇ ದುಃಖದಲ್ಲಿದ್ದಾರೆ, ನಾನೇನಾದರೂ ನನ್ನ ವಿಷಯವನ್ನು ಹೇಳಿದ್ರೆ ಇನ್ನೂ ದುಃಖವನ್ನು ಪಟ್ಟು ಕೊರಗ್ತಾರೆ. ನಾನು ಯಾವ ವಿಷಯವನ್ನು ಹೇಳೋದು ಬೇಡ, ನಾನು ಈಗ ಇಲ್ಲಿಂದ ಹೊರಡೋಣ ಅಂತ ಹೇಳಿಬಿಟ್ಟು ಜಾನ್ವಿ ಕ್ಯಾಮ್ರಾವನ್ನು ತಗೊಂಡು ಮನೆಗೆ ಬರ್ತಾಳೆ. ಮನೆಗೆ ಬಂದು ನೋಡಿದಾಗ ಅಲ್ಲಿ ಜಯಂತ್ ಸೈಕೋ ಥರ ಆಡಿಕೊಂಡು ಕೂತಿರ್ತಾನೆ. ಅದನ್ನು ನೋಡಿ ಜಾನ್ವಿಗೆ ತುಂಬಾ ಕೋಪ ಬರುತ್ತೆ. ಹಾಗೆ ಜಯಂತ್ ಹತ್ರ ಏನನ್ನು ಮಾತಾಡ್ದೇನೆ ಸುಮ್ಮನೆ ಅಲ್ಲಿಗೆ ಹೊರಟೋಗ್ತಾಳೆ. ಚಿನ್ನುಮರಿ ನಿಂತ್ಕೊಳ್ಳಿ, ಚಿನ್ನುಮರಿ ನಿಂತ್ಕೊಳ್ಳಿ ಅಂದರೂ ಕೂಡ ಅವಳು ನಿಂತ್ಕೊಳ್ಳೋದೇ ಇಲ್ಲ. ನಿಂತ್ಕೊಳ್ದೇನೆ ಸುಮ್ಮನೆ ಅವಳ ಪಾಡಿಗೆ ಅವಳು ಹೋಗ್ತಾ ಇರ್ತಾಳೆ. ಚಿನ್ನುಮರಿ ನಿಂತ್ಕೊಳ್ಳಿ ಅಂತ ಜೋರಾಗಿ ಕರೆದಾಗ ಅಲ್ಲೇ ನಿಂತ್ಕೊಳ್ತಾಳೆ. ನಿಂತ್ಕೊಂಡ್ಬಿಟ್ಟು ಈ ಕಡೆ ತಿರುಗಿ ನೋಡಿದಾಗ ಎಲ್ಲಿಗೆ ಹೋಗಿದ್ರಿ, ಯಾಕೆ ಹೋಗಿದ್ರಿ ಅಂತ ಎಲ್ಲ ಕೇಳಿದಾಗ ನೀವೇನು ಎಲ್ಲದಕ್ಕೂ ನನಗೆ ಹೇಳೋ ಹೋಗ್ತೀರಾ, ನಾನು ಯಾಕೆ ನಿಮಗೆ ಹೇಳಬೇಕು, ನಾನು ಮೊದಲಿನ ಜಾನ್ವಿ ಅಲ್ಲ, ನೋಡ್ತಾ ಇರಿ ಇನ್ನು ಮುಂದೆ ನಾನು ಹೀಗೆ ಇರೋದು ಅಂತ ಹೇಳಿ ಜಾನ್ವಿ ಖಡಕ್ಕಾಗಿ ಜಯಂತ್ಗೆ ಹೇಳ್ತಾಳೆ. ಆಗ ಜಯಂತ್ಗೆ ಶಾಕ್ ಆಗುತ್ತೆ. ಚಿನ್ನುಮರಿ ನೀವು ತುಂಬಾ ಬದಲಾಗಿದ್ದೀರಾ ಅಂತ ಹೇಳಿದಾಗ ನಾನು ಈ ರೀತಿಯಾಗಿ ಬದಲಾಗೋದಕ್ಕೆ ನೀವೇ ಕಾರಣ ಅಂತ ಹೇಳಿ ಜಾನ್ವಿ ಅಲ್ಲಿಂದ ಹೊರಟೋಗ್ತಾಳೆ. ಇತ್ತ ಜಾನ್ವಿ ಕ್ಯಾಮ್ರಾವನ್ನು ತೊಗೊಂಡು ಬಂದಿರೋದು ಜಯಂತ್ಗೆ ಗೊತ್ತಾಗುತ್ತಾ. ಜಾನ್ವಿ ಕ್ಯಾಮ್ರಾವನ್ನು ತೊಗೊಂಡು ಬಂದಿರೋದು ಜಯಂತ್ಗೆ ಗೊತ್ತಾದರೆ ಜಯಂತ್ ಏನು ಮಾಡ್ತಾನೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಮಂಗಳವಾರದ ಸಂಚಿಕೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.